ಆದ್ಮೇಲೆ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಮೃತ್ ನೋನಿ D+ ಅನ್ನುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಈ ಒಂದು ಅಮೃತ್ ನೋನಿ D+ ಅನ್ನುವಂಥ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನಮಗೆ 1000 ml ಸಿಗುತ್ತೆ. ಈ ಒಂದು ಪ್ಯಾಕೇಜಿಂಗ್ ಬಂದ್ಬಿಟ್ಟು 1000 ml ಇದಾಗಿರುತ್ತೆ. ಮತ್ತು ಇದರ ಒಂದು MRP ಬಂದ್ಬಿಟ್ಟು ಸ್ನೇಹಿತರೆ 1000 ml ನಿಮಗೆ 1300 ರೂಪಾಯಿ ಈ ಒಂದು ಪ್ರಾಡಕ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದರ ಒಂದು ಮಾರ್ಕೆಟಿಂಗು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ವ್ಯಾಲ್ಯೂ ಪ್ರೊಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಮಾರ್ಕೆಟಿಂಗ್ ಮಾಡಿದ್ದು ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್. ಸೊ ಈ ಒಂದು ಪ್ರಾಡಕ್ಟನ್ನು ಇವರು ಮಾರ್ಕೆಟಿಂಗ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ನೋಡಲಿಕ್ಕೆ ಒಂದು ಬಾಕ್ಸ್ ಸಿಗುತ್ತೆ ಅಮೃತ್ ನೋನಿ D+ ಅನ್ನುವಂಥದ್ದು. ಸೊ ಇವಾಗ ಇದನ್ನು ಓಪನ್ ಮಾಡಿ ನೋಡುವ. ಬಾಕ್ಸನ್ನು ಓಪನ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಅಂತ ಬಾಕ್ಸಲ್ಲಿ ಒಂದು ಅಮೃತ್ ನೋನಿ ಒಂದು D+ ಒಂದು 1 ಲೀಟರ್ ಪ್ಲಾಸ್ಟಿಕ್ ಬಾಟಲ್ ಇದಾಗಿರ್ತದೆ. ಸೊ ನೋಡ್ಲಿಕ್ಕೆ ಇದು ಪ್ಲಾಸ್ಟಿಕ್ ಬಾಟಲ್. ಸೊ ಅದರ ಬಣ್ಣ ಬಂದ್ಬಿಟ್ಟು ಅಂದ್ರೆ ಅದು ಲಿಕ್ವಿಡ್ ಬಣ್ಣ ಬಂದ್ಬಿಟ್ಟು ನಿಮಗೆ ಗ್ರೀನ್ ಕಲರ್ ಲಿಕ್ವಿಡ್ ಬಣ್ಣ ಹೊಂದಿರ್ತದೆ. ಮತ್ತು ಈ ರೀತಿ ಒಂದು ಸೀಲ್ಡ್ ಪ್ಯಾಕನ್ನು ಹೊಂದಿರ್ತದೆ ಅಂದರೆ ಇದು ಕಂಪಲ್ಸರಿ ನೀವು ಈ ಒಂದು ಸೀಲ್ಡ್ ಪ್ಯಾಕನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಪ್ಯಾಕ್ ಸೀಲ್ಡ್ ಇತ್ತಂದ್ರೆ ಮಾತ್ರ ಈ ಒಂದು ಪ್ರಾಡಕ್ಟ್ ನೀವು ಒಂದು ಪರ್ಚೇಸ್ ಮಾಡಿ. ಸೊ ಓಪನ್ ಮಾಡಿದ್ರೆ ಈ ಒಂದು ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಸೀಲ್ಡ್ ಒಂದು ಪ್ರೊಟೆಕ್ಷನ್ ಇರುವಂಥ ಒಂದು ಕ್ಯಾಪ್ ಈ ರೀತಿ ನಿಮಗೆ ನೋಡಲಿಕ್ಕೆ ನಿಮಗೆ ಬಾಟಲ್ ಸಿಗುತ್ತೆ. ಮತ್ತು ಈ ಬಾಟಲ್ ಕೊಟ್ಟಿರ್ತಾರೆ ಅಮೃತ್ ನೋನಿ D+. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಯೂಸರ್ಸ್ ಬೆನಿಫಿಟ್ಸ್ ಮತ್ತು ಇದರೆಲ್ಲ ಒಂದು ಯಾವ ರೀತಿ ತೆಗೆದುಕೊಳ್ಬೇಕು, ಯಾರ್ಯಾರು ತೆಗೆದುಕೊಳ್ಳಬಾರ್ದು ಅನ್ನೋದನ್ನು ಈ ಒಂದು ಪೇಪರಲ್ಲಿ ಏನು ಮಾಡ್ತಾರೆ ಕೊಟ್ಟಿರ್ತಾರೆ. ಎಲ್ಲವನ್ನು ಓದ್ಕೊಳ್ಳಿ ಸ್ನೇಹಿತರೆ. ಸೊ ಇದನ್ನು ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಇದನ್ನು ಕೊಟ್ಟಿರ್ತಾರೆ ಈ ಒಂದು ಪೇಪರ್ಸನ್ನು. ಈ ಪೇಪರ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಒಂದು ಪೇಪರ್ ಅಂದರೆ ಏನದು ಒಂದು ಕಾರ್ಡನ್ನು ಕೊಟ್ಟಿದ್ರೆ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಅಂತ ಕೊಟ್ಟಿದ್ರೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ನಿಮಗೆ ಕನ್ಸಲ್ಟೇಷನ್ ಕೊಟ್ಟಿದ್ರೆ. ಮತ್ತು ಅಮೃತ್ ನೋನಿಗಳು ಇಷ್ಟೆಲ್ಲ ಪ್ರಾಡಕ್ಟ್ಸ್ಗಳಿದಾವೆ. ಸೊ ಈಗಾಗಲೇ ಈ ವಿಡಿಯೋಗಳನ್ನು ಮಾಡಿದ್ರೆ ಅನಿಸ್ತದೆ ಅಮೃತ್ ನೋನಿ ಪವರ್ ಪ್ಲಸ್ ಆಗಿರ್ಬೋದು, ಆರ್ಥೋ ಪ್ಲಸ್ ಮತ್ತು ಒಂದು ಪೇನ್ ರಿಲೀಫ್ ಅನ್ನುವಂಥ ಎಲ್ಲ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ಮಾಡಿದೆ, ಈ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋ ನಿಮಗೆ ಇನ್ನು ಯಾರು ನೋಡಿಲ್ಲ ಅಂತಂದ್ರೆ ಆ ಒಂದು ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ವಿಡಿಯೋ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಇದರಲ್ಲಿರುವಂಥ ಒಂದು ಕಾಂಪೋಸಿಷನನ್ನು ಇವತ್ತು ನೋಡ್ತಾ ಹೋಗೋಣ ಅನಿಸ್ತದೆ. ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಇದರ ಕಾಂಪೋಸಿಷನ್ ಬಂದ್ಬಿಟ್ಟು ನಿಮಗೆ ತೋರಿಸ್ತಿದ್ದಲ್ಲ. ಸೊ ಇದು ಕಂಪ್ಲೀಟ್ ಆಗಿ ಇದು ಅಮೃತ ಅಂದ್ರೆ ನವಣಿ ಹಣ್ಣನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಮೆಡಿಸಿನ್ ಔಷಧಿ ಆಗಿರೋದ್ರಿಂದ ಸೊ ಕೆಲವೊಂದಿಷ್ಟು ಏನು ಮಾಡೋದು ಇದಕ್ಕೆ ಮತ್ತೆ ಮಿಕ್ಸನ್ನು ಮಾಡಿರ್ತಾರೆ. ಒಂದು ಅಮೃತ್ ನೋನಿ ಜೊತೆಗೆ ನವಣಿ ಹಣ್ಣಿನ ಜೊತೆಗೆ ಏನು ಮಾಡಿರ್ತಾರೆ ಕೆಲವೊಂದಿಷ್ಟು ಒಂದು ಏನಂತೂ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಅವು ಮಿಕ್ಸ್ ಮಾಡಿರ್ತಕ್ಕಂಥ ಅಲ್ಲಿ ಅಫಿಷಿಯಲ್ ನೇಮ್ ಕೊಟ್ಟಿದ್ರಲ್ಲ. ಸೊ ಆಯುಷ್ಕ, ಸಪ್ತಚರಕ, ಜಂಬು ಅಂತ ಬೊಟಾನಿಕಲ್ ನೇಮ್ ಕೊಟ್ಟಿರ್ತಾರೆ. ಯಾವ ಪಾರ್ಟ್ಸ್ ಯೂಸ್ ಮಾಡಿದ್ದಾರೆ ಕೊಟ್ಟರು, ಎಷ್ಟು ಗ್ರಾಮ್ ಯೂಸ್ ಮಾಡಿದ್ರೆ ಕೊಟ್ಟರು. ಸೊ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇದನ್ನು ಓದ್ಕೊಳ್ಳಿ ಸ್ನೇಹಿತರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಅಂತ ನೋಡಿದ್ರೆ ಸೊ ಒಟ್ಟಾರೆಯಾಗಿ ಈ ಒಂದು ಅಮೃತ್ ನೋನಿ ಏನದಲ್ಲ ಅಮೃತ್ ನೋನಿ ಪವರ್ ಪ್ಲಸ್, ಆರ್ಥೋ ಪ್ಲಸ್, ಒಂದು D+ ಅನ್ನುವಂಥದ್ದು. ಈ ಒಂದು ಅಮೃತ್ ನೋನಿ D+ ಅನ್ನೋದಂತಂದ್ರೆ ಇದು ನಾವು ಬಿಫೋರ್ ಡಯಾಬಿಟಿಕ್. ಸೊ ಡಯಾಬಿಟಿಕ್ ಪೇಷಂಟ್ಸ್ ಸಲುವಾಗಿ ಈ ಒಂದು ಅಮೃತ್ ನೋನಿಯನ್ನು ತಯಾರು ಮಾಡಿದ್ದಾರೆ. ಅಂದರೆ ಈ ಒಂದು ಪ್ರಾಡಕ್ಟನ್ನೇ ಮಾಡಿದ್ದಾರೆ ಅಮೃತ್ ನೋನಿ D+ ಅನ್ನೋದು. D+ ಅಂದರೆ ನಿಮಗೆ ಡಯಾಬಿಟಿಕ್ ಶುಗರ್ ಪೇಷಂಟ್ ಇತ್ತಂದ್ರೆ ಈ ಒಂದು ಪ್ರಾಡಕ್ಟನ್ನು ನೀವು ಅದನ್ನು ಈ ಒಂದು D+ ನೀವು ಪರ್ಚೇಸ್ ಮಾಡ್ಬೋದು. ಒಟ್ಟಾರೆಯಾಗಿ ಈ ಒಂದು ಪ್ರಾಡಕ್ಟನ್ನು ನೀವು ಯೂಸಸ್ ಬಂದ್ಬಿಟ್ಟು ಬೆನಿಫಿಟ್ಸ್ ಬಂದ್ಬಿಟ್ಟು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗುತ್ತೆ. ಮತ್ತೇನಾದ್ರು ಸುಸ್ತು, ಕೈಕಾಲು ನೋವು, ವೀಕ್ನೆಸ್ಸು, ಲೀಸಿ ಈ ರೀತಿ ಇರುವಂಥ ಏನಾದರೂ ಇತ್ತಂದ್ರೆ ದೇಹದಲ್ಲಿ ಏನಾಗುತ್ತಂದ್ರೆ ಎಲ್ಲವನ್ನ ಕಡಿಮೆ ಮಾಡುತ್ತೆ ಈ ಒಂದು ಅಮೃತ್ ನೋನಿ D+ ತೆಗೆದುಕೊಂಡ. ಈ ಡಯಾಬಿಟಿಕ್ ಪೇಷಂಟ್ ಯಾರು ಇರ್ತಾರಲ್ಲ ಅವ್ರಿಗೆ ಈ ಒಂದು ಅಮೃತ್ ನೋನಿ ಪವರ್ ಇದು D+ ಅನ್ನುವಂಥದ್ದು ಬೆಸ್ಟ್ ಅಂತ ಹೇಳ್ತಾನೆ ಸ್ನೇಹಿತರೆ. ಮತ್ತು ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕಂತಂದ್ರೆ ಅವರು ಒಂದು ಡೋಸೇಜನ್ನು ಕೊಟ್ಟಿದ್ರೆ ಸೊ ಅದೇ ರೀತಿ ನೀವು ಈ ಒಂದು ಡೋಸೇಜನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾನು ಸ್ಕ್ರೀನ್ ಮಾಡಿ ತೋರಿಸ್ತಿದ್ದಲ್ಲ, ನೀವು 1ನೇ ವಾರದಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಒಂದು 5 ml ತೊಗೋಬೇಕಾಗತ್ತೆ. 50 ml ಒಂದು ಲುಕೆಮಿಯಾ ವಾಟರ್ ದಿನಕ್ಕೆ 2 ಸಲ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ವೀಕ್ ಬಂದ್ಬಿಟ್ಟು 10 ml 100 ml ಲುಕೆಮಿಯಾ ವಾಟರ್ ದಿನಕ್ಕೆ 2 ಸಲ. ಮತ್ತು 3ನೇ ವೀಕ್ 15 ml ಮತ್ತು 150 ml ಲುಕೆಮಿಯಾ ವಾಟರ್ ದಿನಕ್ಕೆ 2 ಸಲ. ಅಂದರೆ ಎಂಟಿ ಸ್ಟಮಕ್ ತೆಗೆದುಕೊಳ್ಬೇಕು. ಖಾಲಿ ಹೊಟ್ಟೆಲಿ ಈ ಒಂದು ಏನಾಯ್ತೋ ಈ ಒಂದು ಅಮೃತ್ ನೋನಿ D+ ಅನ್ನೋದು ಖಾಲಿ ಹೊಟ್ಟೆಲಿ ನೀವು ಅದನ್ನು ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾರಿಗೆ ಈ ಒಂದು ಪ್ರಾಡಕ್ಟ್ ಯಾರಿಗೆ ನೀವು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದ್ರೆ ಇನ್ಸ್ಟೆಂಟ್ ಅಂದರೆ ಬಿಲೋ ಒನ್ ಇಯರ್ ಮಕ್ಕಳಿಗೆ ಏನು ಮಾಡಬೇಕಾದ್ರೆ ಇನ್ಫ್ಯಾಂಟ್ಸ್ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಪ್ರೆಗ್ನೆಂಟ್ ವುಮೆನ್ನಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪೇಷಂಟ್ಸ್ ಡಯಾಲಿಸಿಸ್ ಇರ್ತಾರಲ್ಲ ಸೊ ಅವ್ರಿಗೆ ಸಹ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ.
ಒಟ್ಟಾರೆಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಹೇಳೋದಾದ್ರೆ ಸ್ನೇಹಿತರೆ, ಈ ಒಂದು ಡಯಾಬಿಟಿಕ್ ಪೇಷಂಟಿಗೆ ಒಂದು ಬೆಸ್ಟ್ ಒಂದು ಹೆಲ್ದಿ ಡ್ರಿಂಕ್ ಅನ್ಬೋದು, ಹೆಲ್ದಿ ಒಂದು ಪ್ರಾಡಕ್ಟ್ ಅನ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ನೀವು ಯೂಸ್ ಮಾಡ್ದಂಗೆಲ್ಲ ನಿಮಗೆ ಏನು ಅನಿಸುತ್ತೆ, ನೀವು ಒಂದು ಏನು ಡೈಲಿ ಲೈಫಲ್ಲಿ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಮ್ಯುನಿಟಿ ಪವರ್ ಬರ್ತದೆ, ಯಾವುದೇ ರೋಗಗಳು ಬರಲ್ಲ. ಮತ್ತು ಏನಾಗುತ್ತೆ, ಸೊ ಏನು ಸೊ ಹುರುಪು ಬರ್ತದೆ ಕೆಲಸ ಮಾಡಲಿಕ್ಕೆ, ಮತ್ತು ಲೇಸಿ ಅನ್ಸಂಗಿಲ್ಲ, ಸುಸ್ತು ಅನ್ಸಂಗಿಲ್ಲ, ಕೈಕಾಲು ನೋವು ಅಂತ ಅನ್ಸಂಗಿಲ್ಲ. ಇಷ್ಟು ಇದರ ಒಂದು ಬೆನಿಫಿಟ್ಸ್ ಅಂದರೆ. ಸೊ ನಾ ಹೇಳೋದಂತಂದ್ರೆ, ಈ ಒಂದು ಪ್ರಾಡಕ್ಟ್ ನೀವು ಒಂದು ಈ ಅಮೃತವಾಣಿ ಏನೆಲ್ಲ ಪವರ್ ಪ್ಲಸ್ ತೆಗೆದುಕೊಳ್ಳಿ, ಈ ಆರ್ಥೋ ಪ್ಲಸ್ ತೆಗೆದುಕೊಳ್ಳಿ, ಡಿ ಪ್ಲಸ್ ತೆಗೆದುಕೊಳ್ಳಿ. ಸೊ ನಿಮಗೆ ಯಾವುದು ನಿಮಗೆ ಏನು ಅನ್ನಿಸ್ತೋ ಅದ ಒಂದು ಯೂಸಸ್ ಬೆನಿಫಿಟ್ಸ್ ನೋಡಿ, ಸೊ ಆ ಒಂದು ಪ್ರಾಡಕ್ಟನ್ನು ನೀವೇ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಮತ್ತೊಂದು ಒಳ್ಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.